Hello everyone, welcome back to Learn with Maktoum. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಡೇಟಾ ಸ್ಟ್ರಕ್ಚರ್ಸ್ ನ ಶುರು ಮಾಡಿದ್ವಿ. ಅದರಲ್ಲಿ ಇಂಟ್ರೊಡಕ್ಷನ್ ಟು ಡೇಟಾ ಸ್ಟ್ರಕ್ಚರ್ ಮಾಡ್ಯೂಲ್ ನಾವು ನೋಡ್ತಾ ಇದ್ದೀವಿ. ಮತ್ತೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಡೇಟಾ ಸ್ಟ್ರಕ್ಚರ್ ಅಂದ್ರೆ ಏನು ಮತ್ತೆ ಡೇಟಾ ಸ್ಟ್ರಕ್ಚರ್ ನಮಗೆ ಯಾಕೆ ಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡಿದ್ವಿ, ಹೌದಾ? ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಸಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಸ್ಟ್ರಕ್ಚರ್. ಸೊ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಯಾವ ಯಾವ ಟೈಪ್ಸ್ ಇದಾವು ಅಂತೇಳಿ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. Okay, let's start the video. Imagine a supermarket. ಒಂದು ಸೂಪರ್ ಮಾರ್ಕೆಟ್ ನ ನೀವು ಇಮ್ಯಾಜಿನ್ ಮಾಡ್ಕೊರಿ. ಅಲ್ಲಿ ಕ್ಯಾನ್ ಆಲ್ ದ ಪ್ರಾಡಕ್ಟ್ಸ್ ಬಿ ಕೆಪ್ಟ್ ಇನ್ ಒನ್ ಪ್ಲೇಸ್? ಸೂಪರ್ ಮಾರ್ಕೆಟ್ ಅಲ್ಲಿ ನೀವು ಹೋಗಿರ್ತೀರಾ, ನೋಡಿರ್ತೀರಾ, ಅಲ್ಲಿ ಎಲ್ಲಾ ಪ್ರಾಡಕ್ಟ್ಸ್ ಒಂದ ಕಡೆನೆ ಇಡ್ತಾರೆ. ಆನ್ಸರ್ ವಿಲ್ ಬಿ ನೋ, ರೈಟ್? ಯಾಕೆ? ಅಲ್ಲಿ ಪ್ರಾಡಕ್ಟ್ಸ್ ಅವ್ರು ಏನ್ ಮಾಡಿರ್ತಾರ್ರಿ, ಕ್ಲಾಸಿಫೈ ಮಾಡಿರ್ತಾರೆ. ಡೈರಿ ಪ್ರಾಡಕ್ಟ್ಸ್ ನ ಒಂದ್ ಜಾಗದಲ್ಲಿ, ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನ ಒಂದ್ ಜಾಗದಲ್ಲಿ, ಬೇಕರಿ ಐಟಮ್ಸ್ ನ ಒಂದ್ ಜಾಗದಲ್ಲಿ, ಪರ್ಸನಲ್ ಕೇರ್ ಐಟಮ್ಸ್ ನ ಒಂದ್ ಜಾಗದಲ್ಲಿ. ಸೊ ಬೇರೆ ಬೇರೆ ರೀತಿಯಾಗಿ ಅದನ್ನ ಹೊಂದಾಣಿಕೆ ಮಾಡಿ ಇಟ್ಟಿರ್ತಾರೆ, ಹೌದಾ? ಸೊ ಅದರಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ ಸರ್ಚಿಂಗ್ ಆಯ್ತು, ಮತ್ತೆ ಪ್ರಾಡಕ್ಟ್ ನ ಮ್ಯಾನೇಜ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಡೈರಿ ಪ್ರಾಡಕ್ಟ್ಸ್ ಖಾಲಿ ಆಗ್ಲಿಕ್ಕೆ ಬಂದವಪ್ಪ ಅಂತ ಹೇಳಿ ಅವರು ಐಡೆಂಟಿಫೈ ಮಾಡಿ ಆರಾಮಾಗಿ ಹೋಗಿ ಅದಕ್ಕೆ ಮತ್ತೆ ಡೈರಿ ಪ್ರಾಡಕ್ಟ್ಸ್ ನ ಆಡ್ ಮಾಡಬಹುದು. ಮತ್ತೆ ನಮ್ಗೆ ವೆಜಿಟೇಬಲ್ಸ್ ಬೇಕು, ಫ್ರೂಟ್ಸ್ ಬೇಕು ಸ್ಪೆಸಿಫಿಕ್ ಅಂತಂದ್ರೆ ಅಲ್ಲಿ ಆ ಸೆಕ್ಷನ್ ಹೋಗಿ ನಾವು ತಗೋಬಹುದು. ಸೊ ನಮ್ದು ಸರ್ಚಿಂಗ್ ಆಯ್ತು ಮತ್ತೆ ಅದನ್ನ ಮ್ಯಾನೇಜ್ ಮಾಡೋದಾಯ್ತು ಈಸಿ ಆಗುತ್ತೆ, ಹೌದಾ? ಅದೇ ರೀತಿ ಡೇಟಾ ಸ್ಟ್ರಕ್ಚರ್ ಕೂಡ ನಾವು ಕ್ಲಾಸಿಫೈ ಮಾಡ್ತೀವಿ. ಇಲ್ಲಿ ಯಾವ ರೀತಿ ಪ್ರಾಡಕ್ಟ್ ನ ಅವ್ರು ಕ್ಲಾಸಿಫೈ ಮಾಡಿದ್ದಾರೆ, ಅದೇ ರೀತಿ ನಾವ್ ಏನ್ ಮಾಡ್ತೀವ್ರಿ, ಇಲ್ಲಿ ಡೇಟಾ ಸ್ಟ್ರಕ್ಚರ್ ಕೂಡ ಕ್ಲಾಸಿಫೈ ಮಾಡ್ತೀವಿ ಬೇಸ್ಡ್ ಆನ್ ದೇರ್ ಯೂಸೇಜ್ ಅಂಡ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಅವುಗಳದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಮತ್ತೆ ಅವುಗಳದ್ದು ಯೂಸೇಜ್ ಮೇಲೆ ನಾವು ಡೇಟಾ ಸ್ಟ್ರಕ್ಚರ್ಸ್ ನ ಕ್ಲಾಸಿಫೈ ಮಾಡ್ತೀವಿ. ಸೊ ಯಾವ ಯಾವುದು ಅದಂತ ನೋಡೋಣ್ರಿ. ಅದಕ್ಕಿಂತ ಮುಂಚೆ ಇನ್ನೊಂದೆರಡು ಪಾಯಿಂಟ್ಸ್ ಇದಾವೆ ನೋಡಿ. ಆಸ್ ದ ಅಮೌಂಟ್ ಆಫ್ ಡೇಟಾ ಗ್ರೋಸ್, ಒನ್ ಸಿಂಗಲ್ ಮೆಥಡ್ ಆಫ್ ಸ್ಟೋರಿಂಗ್ ಡೇಟಾ ಇಸ್ ನಾಟ್ ಸಫಿಶಿಯಂಟ್. ಅಂದ್ರೆ ಏನ್ರಿ, ಡೇಟಾ ನಮ್ದು ಗ್ರೋ ಆದಂಗೆ ಬರೀ ನಾವು ಒಂದೇ ಮೆಥಡ್ ಇತ್ತಪ್ಪ ಅಂತಂದ್ರೆ ಅದು ಸಫಿಶಿಯಂಟ್ ಆಗೋದಿಲ್ಲ ಡೇಟಾ ಸ್ಟೋರ್ ಮಾಡ್ಲಿಕ್ಕೆ. ಬೇರೆ ಬೇರೆ ತರದ ಅಪ್ಲಿಕೇಶನ್ಸ್ಗೆ ಬೇರೆ ಬೇರೆ ತರದ ಆರ್ಗನೈಸೇಷನ್ ಬೇಕಾಗುತ್ತೆ. ಡಿಫ್ರೆಂಟ್ ಅಪ್ಲಿಕೇಶನ್ಸ್ ರಿಕ್ವೈರ್ ಡಿಫ್ರೆಂಟ್ ವೇಸ್ ಆಫ್ ಆರ್ಗನೈಸಿಂಗ್ ದ ಡೇಟಾ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈಗ ಸ್ಟೂಡೆಂಟ್ ಮಾರ್ಕ್ಸ್ ಅದ ರೀ, ಇದು ಒಂದು ಡೇಟಾ, ಹೌದಾ? ಇಲ್ಲಿ ಸ್ಟೂಡೆಂಟ್ ಮಾರ್ಕ್ಸ್ ಅಂತಂದ್ರೆ ಒಂದ್ ಕ್ಲಾಸ್, ಎರಡು ಕ್ಲಾಸ್, ಈ ರೀತಿ ಕ್ಲಾಸ್ ವೈಸ್ ಡೇಟಾ ನಾವು ಅರೇಸ್ ಅಂತ ಬರುತ್ತೆ, ಅದ್ರ ಸ್ಟೋರ್ ಮಾಡಬಹುದು. ಸೊ ಇಲ್ಲಿ ಸ್ಟೂಡೆಂಟ್ ಮಾರ್ಕ್ಸ್ ಅನ್ನೋದು ಒಂದು ರಿಕ್ವೈರ್ಮೆಂಟ್, ಅದನ್ನ ಸ್ಟೋರ್ ಮಾಡ್ಲಿಕ್ಕೆ ನಾವು ಅರೇಸ್ ನ ಯೂಸ್ ಮಾಡಬಹುದು. ಅಂಡು ಆಪರೇಷನ್ ಇನ್ ಎಂ ಎಸ್ ವರ್ಡ್. ಸೊ ಎಂ ಎಸ್ ವರ್ಡ್ ಒಳಗಡೆ ನಾವು ಅಂಡು ಆಪರೇಷನ್ ಏನ್ ಮಾಡ್ತೀವಲ್ರಿ, ಅದು ಸ್ಟ್ಯಾಕ್ ಅಪ್ಲಿಕೇಶನ್. ಸೊ ಇದು ಕೂಡ ರಿಕ್ವೈರ್ಮೆಂಟ್, ಅಂಡು ರಿಕ್ವೈರ್ಮೆಂಟ್ ಇದೆ. ಸೊ ಅದರಲ್ಲಿ ನಾವು ಸ್ಟ್ಯಾಕ್ ಯೂಸ್ ಮಾಡಬಹುದು. ಪ್ರಿಂಟರ್ ಜಾಬ್ಸ್ ಏನಿರ್ತಾವಲ್ರಿ, ಇಟ್ ಈಸ್ ವಿ ಆರ್ ಗೋಯಿಂಗ್ ಟು ಯೂಸ್ ಕ್ಯೂ ದೇರ್. ಪ್ರಿಂಟರ್ ಜಾಬ್ಸ್ ಏನಿರ್ತಾವ, ಫಾರ್ ಎಕ್ಸಾಂಪಲ್ ಸಿ 10 computers are connected in a network and they all give the printing job. So those jobs will be stored in a queue. So ಒನ್ ಬೈ ಒನ್ ಯಾರು ಫಸ್ಟ್ ಇನ್ ಬಂದಿರ್ತಾರೋ ಅದು ಫಸ್ಟ್ ಸರ್ವ್ ಮಾಡ್ತದ. ಸೊ ಸ್ಟ್ಯಾಕ್ ಮತ್ತೆ ಕ್ಯೂಗಳ ಬಗ್ಗೆ ನಾವು ಡೀಟೇಲ್ ಆಗಿ ಕಲಿತೀವಿ ಮುಂದೆ. ನೆಕ್ಸ್ಟ್ ಫ್ಯಾಮಿಲಿ ಹೈರಾರ್ಕಿ, ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಯುವರ್ ಟ್ರೀ. ಸೊ ಇಲ್ಲಿ ಬೇರೆ ಬೇರೆ ರಿಕ್ವೈರ್ಮೆಂಟ್ ನಾವು ಏನ್ ಮಾಡಿದ್ವಿ, ಬೇರೆ ಬೇರೆ ಡೇಟಾ ಸ್ಟ್ರಕ್ಚರ್ಸ್ ನ ಬಳಸ್ತಾ ಇದೀವಿ. ಒಂದೇ ಡೇಟಾ ಸ್ಟ್ರಕ್ಚರ್ ಎಲ್ಲದಕ್ಕೂ ಬಳಸಲಿಕ್ಕೆ ಆಗೋದಿಲ್ಲ. ಸೊ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ವಿ ವಿಲ್, ಬೇಸ್ಡ್ ಆನ್ ದ ಯೂಸೇಜ್ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದ ಡೇಟಾ ಸ್ಟ್ರಕ್ಚರ್ಸ್. ಓಕೆ, ಸೊ ನಾವು ಕ್ಲಾಸಿಫಿಕೇಶನ್ ಆಫ್ ಡೇಟಾ ಸ್ಟ್ರಕ್ಚರ್ಸ್ ನೋಡಿದಾಗ ಮೇನ್ಲಿ ಡೇಟಾ ಸ್ಟ್ರಕ್ಚರ್ ಕ್ಲಾಸಿಫೈಡ್ ಇಂಟು ಟೂ categories. ಒನ್ ಇಸ್ ಪ್ರಿಮಿಟಿವ್ ಅಂಡ್ ಅನದರ್ ಒನ್ ಇಸ್ ನಾನ್ ಪ್ರಿಮಿಟಿವ್. ಪ್ರಿಮಿಟಿವ್ ಅಲ್ಲಿ ನಾವು ಮತ್ತೆ ಇಂಟೀಜರ್, ಫ್ಲೋಟ್, ಕ್ಯಾರ್, ಬೂಲಿಯನ್ ಮತ್ತೆ ಡಬಲ್ ರೀ. ಇಲ್ಲಿ ಡಬಲ್ ಪ್ರಿಂಟ್ ಆಗೈತಿ, ಅದು ಎರಡು ಸಲ ಪ್ರಿಂಟ್ ಆಗೈತ್ರಿ, ಅದು ಬೂಲಿಯನ್. ಸೊ ಇನ್ನೊಂದು ಡಬಲ್. ಸೊ ಇವೆಲ್ಲ ಏನಿದಾವಲ್ರಿ, ಇವು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ಇವೇನಿರ್ತಾವಪ್ಪ ಅಂತಂದ್ರೆ ಬಿಲ್ಟ್ ಇನ್ ಇರ್ತಾವ. ನಾವು ಆಲ್ರೆಡಿ ಡೇಟಾ ಟೈಪ್ಸ್ ಕಲ್ತಿದ್ದೀವಿ, ಹೌದಾ? ಸೊ ದೀಸ್ ಆರ್ ಆಲ್ ಬಿಲ್ಟ್ ಇನ್ ಡೇಟಾ ಟೈಪ್ಸ್. ಅವುಗಳು ನಿಮ್ಮ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಬರ್ತವು. ನಾನ್ ಪ್ರಿಮಿಟಿವ್ ಅಂತಂದ್ರೆ ಈ ಬಿಲ್ಟ್ ಇನ್ ಇಂದ ನಾವು ಅವುಗಳನ್ನ ರೆಡಿ ಮಾಡ್ತೀವಿ. ಬಿಲ್ಟ್ ಇನ್ ಡೇಟಾ ಸ್ಟ್ರಕ್ಚರ್ಸ್ ಏನಿದಾವಲ್ಲ ಅವುಗಳಿಂದ ನಾವು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ನ ರೆಡಿ ಮಾಡ್ತೀವಿ. ನಾನ್ ಪ್ರಿಮಿಟಿವ್ ನ ಮತ್ತೆ ಫರ್ದರ್ ಅವರು ಕ್ಲಾಸಿಫೈ ಮಾಡಿದ್ದಾರೆ ಲೀನಿಯರ್ ಮತ್ತೆ ನಾನ್ ಲೀನಿಯರ್ ಆಗಿ. ಲೀನಿಯರ್ ಅಲ್ಲಿ ನಿಮ್ದು ಅರೇ, ಸ್ಟ್ಯಾಕ್, ಕ್ಯೂ, ಲಿಂಕ್ ಲಿಸ್ಟ್ ಬರ್ತವು. ನಾನ್ ಲೀನಿಯರ್ ಅಲ್ಲಿ ಟ್ರೀ ಮತ್ತೆ ಗ್ರಾಫ್ ಬರ್ತೈತಿ. ಸೊ ಇವುಗಳ ಬಗ್ಗೆ ಒಂದೊಂದಾಗಿ ನೋಡ್ಕೊಂತ ಹೋಗೋಣ್ರಿ. ಫಸ್ಟ್ಲಿ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ಸೊ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತಂದ್ರೆ ಏನು? ದೀಸ್ ಆರ್ ಬೇಸಿಕ್ ಬಿಲ್ಟ್ ಇನ್ ಡೇಟಾ ಟೈಪ್ಸ್ ಪ್ರೊವೈಡೆಡ್ ಬೈ ದಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಸೊ ಎಲ್ಲಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕೂಡ
ಏನ್ ಬಿಲ್ಟ್ ಇನ್ ಡೇಟಾ ಟೈಪ್ಸ್ ಇರ್ತಾವಲ್ರಿ ಅವಕ್ ನಾವು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ನಮ್ ಪೈಥನ್ ಆಯ್ತು, ಜಾವಾ ಆಯ್ತು, ಸಿ ಆಯ್ತು, ಎಲ್ಲ ಲ್ಯಾಂಗ್ವೇಜಸ್ ಅಲ್ಲಿನೂ ಕೂಡ ಸೇಮ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಇರ್ತೈತ್ರಿ. ನಿಮ್ದು ಇಂಟ್ ಆಯ್ತು, ಕ್ಯಾರ್ ಆಯ್ತು, ಫ್ಲೋಟ್ ಆಯ್ತು, ಡಬಲ್ ಆಯ್ತು, ಮತ್ತೆ ಬೂಲಿಯನ್ ಆಯ್ತು. ಸೊ ಆಲ್ ದೀಸ್ ಆರ್ ಯುವರ್ primitive data structures. Okay, they store only one value at a time. So ಅವ್ರು ಏನ್ ಮಾಡ್ತಾರೆ, ಒಂದ ವ್ಯಾಲ್ಯೂ ಸ್ಟೋರ್ ಮಾಡೋದು. ಫಾರ್ ಎಕ್ಸಾಂಪಲ್ ನಾವು ನೋಡಿದೀವಿ ಆಲ್ರೆಡಿ, ಇಂಟ್ ಎ ಈಕ್ವಲ್ಸ್ ಟು 10, ಹೌದಾ? ಎ ಈಕ್ವಲ್ಸ್ ಟು 10, 20, 30 ಈ ರೀತಿ ಬರ್ದೇವನ್ರಿ ನಾವು. ಬರ್ಯಾಕ್ ಬರಲ್ಲ, ಯಾಕಂದ್ರೆ ದೇ ಸ್ಟೋರ್ ಓನ್ಲಿ ಒನ್ ವ್ಯಾಲ್ಯೂ ಅಟ್ ಅ ಟೈಮ್. ಓಕೆ, ಆಕ್ಯುಪೈಸ್ ಫಿಕ್ಸ್ಡ್ ಮೆಮರಿ, ಯಾಕಂತಂದ್ರೆ ಅವುಗಳಿಗೆ ಫಿಕ್ಸ್ಡ್ ಮೆಮರಿ ಇದೆ. ಇಂಟಿಗೆ 4 ಬೈಟ್ಸ್, ಫ್ಲೋಟಿಗೆ 4 ಬೈಟ್ಸ್, ಕ್ಯಾರೆಕ್ಟರ್ಗೆ 1 ಬೈಟ್, ಈ ರೀತಿ ದೇ ಹ್ಯಾವ್ ಫಿಕ್ಸ್ಡ್ ಮೆಮರಿ. ಓಕೆ, ಎಕ್ಸಾಂಪಲ್ಸ್ ಅದೇ ಇಂಟಿಜರ್ ಅಂತಂದ್ರೆ ಇಂಟು, ಕ್ಯಾರೆಕ್ಟರ್ಸ್ಗೆ ಕ್ಯಾರ್, ಫ್ಲೋಟ್, ಡಬಲ್ ಮತ್ತೆ ಬೂಲಿಯನ್. ದೀಸ್ ಆರ್ ದ ಡಿಫರೆಂಟ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ಓಕೆ, ಹೋಪ್ ದಟ್ ಇಸ್ ಕ್ಲಿಯರ್. ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಇಂಟ್ ಏಜ್ ಈಕ್ವಲ್ಸ್ ಟು 25, grade equals to A, salary equals to 45,000.50. So ಅದಿಷ್ಟು ನೀವು primitive data structures ಬಗ್ಗೆ ಗೊತ್ತಿರಬೇಕು. Next we will see non-primitive data structures. So non-primitive data structures are created using primitive data types. So primitive data types ಏನಿದ್ದವ್ರಿ ಅವುಗಳನ್ನ ತಗೊಂಡು ನಾವು non-primitive data structures ನ ಕ್ರಿಯೇಟ್ ಮಾಡ್ತೀವಿ. ಇವುಗಳು ಮಲ್ಟಿಪಲ್ ವ್ಯಾಲ್ಯೂಸ್ ನ ಸ್ಟೋರ್ ಮಾಡಬಹುದು. ದೇ ಕ್ಯಾನ್ ಸ್ಟೋರ್ ಮಲ್ಟಿಪಲ್ ವ್ಯಾಲ್ಯೂಸ್, represent complex relationships. ಎಕ್ಸಾಂಪಲ್ ಅರೇಸ್ ಆಯ್ತು, ಲಿಂಕ್ ಲಿಸ್ಟ್, ಸ್ಟ್ಯಾಕ್, ಕ್ಯೂ, ಟ್ರೀಸ್, ಗ್ರಾಫ್ಸ್, ಇವೆಲ್ಲ ನಿಮ್ದು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ರೀ. ಹಂಗೆ ನಿಮಗೆ ಒಂದು ಎಕ್ಸಾಂಪಲ್ ಬರೀತೀನಿ ನೋಡ್ರಿ. ಇಂಟ್ ಎ ಆಫ್ 100, ಇದು ಒಂದು ನಿಮ್ದು ಅರೇ ಡಿಕ್ಲರೇಷನ್. ಇಲ್ಲಿ ನಾವು ಅರೇ ಏನು ಡಿಫೈನ್ ಮಾಡ್ತಾ ಇದೀವಿ ಅದ್ರ ಸೈಜ್ ಎಷ್ಟ್ರಿ, 100 ಅಂತ ಹೇಳ್ತಾ ಇದೀವಿ. ಓಕೆ, ಹೋಪ್ ದಟ್ ಇಸ್ ಕ್ಲಿಯರ್. ನಾವು let us see linear data structure. It is a type of non-primitive data structure. So linear data structure ಅಂತಂದ್ರೆ these data structure stores data sequentially where each element is connected to the next element. ಸೊ ಇಲ್ಲಿ ಏನಾಕೈತ್ರಿ, ನಿಮ್ಮ ಎಲಿಮೆಂಟ್ಸ್ ಅಥವಾ ಡೇಟಾ ಏನಕ್ಕೈತ್ರಿ ಸೀಕ್ವೆನ್ಶಿಯಲಿ ಸ್ಟೋರ್ ಆಗ್ತದ. ಅದರ ಅರ್ಥ ಏನಪ್ಪಾ ಅಂತಂದ್ರೆ ನೋಡ್ರಿ, 10, 20, 30, 40, 50 ಈ ರೀತಿ ಸೀಕ್ವೆನ್ಶಿಯಲಿ ನಿಮ್ದು ಡೇಟಾ ಸ್ಟೋರ್ ಆಗ್ತದ. ಎವ್ರಿ ಎಲಿಮೆಂಟ್ ಹ್ಯಾಸ್ ಒನ್ ಪ್ರಿಡೆಸೆಸರ್ ಅಂಡ್ ಒನ್ ಸಕ್ಸೆಸರ್. ಸೊ ಎಲ್ಲಾ ಎಲಿಮೆಂಟಿಗೂ ಒಂದೇನಿರ್ತೈತ್ರಿ, ಪ್ರಿಡೆಸೆಸರ್ ಇರ್ತೈತಿ ಮತ್ತು ಒಂದು ಸಕ್ಸೆಸರ್ ಇರ್ತೈತಿ. ಸೊ ಪ್ರಿಡೆಸೆಸರ್ ಇದ್ರದ್ದು ಯಾವ್ದು ರೀ 10, ಸಕ್ಸೆಸರ್ ಯಾವ್ದು 30, ಎಕ್ಸೆಪ್ಟ್ ದ ಫಸ್ಟ್ ಅಂಡ್ ಲಾಸ್ಟ್. ಫಸ್ಟ್ ಒನ್ನಿಗೆ ನಿಮ್ದು ಪ್ರಿಡೆಸೆಸರ್ ಇರುವುದಿಲ್ಲ, ದೆನ್ ಲಾಸ್ಟ್ ಒನ್ನಿಗೆ ಸಕ್ಸೆಸರ್ ಇರುವುದಿಲ್ರಿ. ಅವಕ್ಕೆ ಎರಡಕ್ಕೂ ಬಿಟ್ರ ಬಾಕಿ ಎಲ್ಲಾ ಎಲಿಮೆಂಟ್ಸ್ಗೂ ಒಂದು ಪ್ರಿಡೆಸೆಸರ್ ಮತ್ತೆ ಸಕ್ಸೆಸರ್ ಇರ್ತಾರೆ. Example array, linked list, stack, queue. Okay. Now, non-linear data structure. Non-linear data structure store data hierarchically or in a network form. So ಅಲ್ಲಿ ಏನಾಗಿತ್ತು, ನಿಮ್ದು ಡೇಟಾ ಸೀಕ್ವೆನ್ಶಿಯಲಿ ಸ್ಟೋರ್ ಆಗಿತ್ತು. ಇದರಲ್ಲಿ ಲೀನಿಯರ್ ಅಲ್ಲಿ ಡೇಟಾ ಸೀಕ್ವೆನ್ಶಿಯಲಿ ಸ್ಟೋರ್ ಆಕೈತ್ರಿ. ಇಲ್ಲಿ ಎಂತ ಇದಾರ ಅವರು ಹೈರಾರ್ಕಿಕಲಿ ಸ್ಟೋರ್ ಆಕೈತ್ರಿ. ಅಂದ್ರೆ ಈ ರೀತಿ ಹೈರಾರ್ಕಿ ಒಳಗಡೆ ಸ್ಟೋರ್ ಆಕೈತಿ. ಅಥವಾ ಒಂದು ನೆಟ್ವರ್ಕ್ ತರ ಇದು, ಹೌದಾ? ನೆಟ್ವರ್ಕ್ ತರ ಸ್ಟೋರ್ ಆಗ್ತದೆ ಡೇಟಾ ನಾನ್ ಲೀನಿಯರ್ ಅಲ್ಲಿ. ನಾವು ಒನ್ ಎಲಿಮೆಂಟ್ ಕ್ಯಾನ್ ಬಿ ಕನೆಕ್ಟೆಡ್ ಟು ಮಲ್ಟಿಪಲ್ ಎಲಿಮೆಂಟ್ಸ್. ಸೊ ಇಲ್ಲಿ ಒಂದ್ ಎಲಿಮೆಂಟ್ ಏನೈತಲ್ರಿ ಅದು ಮಲ್ಟಿಪಲ್ ಎಲಿಮೆಂಟ್ಸ್ ಗೆ ಕನೆಕ್ಟ್ ಇರ್ತದ. ಓಕೆ, ಬಟ್ ಅಲ್ಲಿ ಹಿಂದ್ಗಡೆ ಏನಕ್ಕೈತ್ರಿ, ಒಂದ್ ಎಲಿಮೆಂಟ್ ಗೆ ಒಂದು ಪ್ರಿಡೆಸೆಸರ್ ಮತ್ತೆ ಒಂದು ಸಕ್ಸೆಸರ್ ಎರಡೇ ಜಾಯಿನ್ ಇರ್ತಿದ್ವು ರೀ. ಬಟ್ ಇಲ್ಲಿ ಏನಾಗ್ತದ, ಒಂದ್ ಎಲಿಮೆಂಟ್ ಗೆ ಮಲ್ಟಿಪಲ್ ಎಲಿಮೆಂಟ್ಸ್ ಕನೆಕ್ಟ್ ಇರಬಹುದು. ಎಕ್ಸಾಂಪಲ್ ಬಂದ್ಬಿಟ್ಟು ಟ್ರೀ ಮತ್ತೆ ಗ್ರಾಫ್ ರೀ. ನಾವು ಟ್ರೀ ಮತ್ತೆ ಗ್ರಾಫ್ಸ್ ನ ನೋಡ್ತೀವಿ ಅದರ ಲಾಸ್ಟ್ ಪಾರ್ಟ್ ನಮ್ದು ಡೇಟಾ ಸ್ಟ್ರಕ್ಚರ್ಸ್ ಅಲ್ಲಿ ಟ್ರೀಸ್ ಅಂಡ್ ಗ್ರಾಫ್ಸ್ ಬಗ್ಗೆ ಸ್ವಲ್ಪ ನೋಡ್ತೀವಿ. ಸೊ ಇದಿಷ್ಟು ನಿಮ್ದು ಮೇನ್ ಕ್ಲಾಸಿಫಿಕೇಶನ್ ರೀ. ಇಲ್ಲಿ ಮಟ್ಟ ನಾವೇನ್ ನೋಡಿದ್ವಿ, ಫಸ್ಟ್ಲಿ ನಿಮ್ದು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಂತಂದ್ರೆ ಏನ್ರಿ, ಬಿಲ್ಟ್ ಇನ್ ಏನಿರ್ತಾವಲ್ಲ ಡೇಟಾ ಟೈಪ್ಸ್, ಅವು ನಮ್ದು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತಂದ್ರೆ ಏನ್ರಿ, ಇವುಗಳನ್ನ ನಾವು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಇಂದ ಕ್ರಿಯೇಟ್ ಮಾಡ್ತೀವಿ, ಹೌದಾ? ಮತ್ತೆ ಪ್ರಿಮಿಟಿವ್ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ದೇ ಕ್ಯಾನ್ ಸ್ಟೋರ್ ಓನ್ಲಿ ಒನ್ ವ್ಯಾಲ್ಯೂ. ನಾನ್ ಪ್ರಿಮಿಟಿವ್ ಅಲ್ಲಿ ದೇ ಕ್ಯಾನ್ ಸ್ಟೋರ್ ಮೋರ್ ದೆನ್ ಒನ್ ವ್ಯಾಲ್ಯೂ. ಹೌದು, ಅದರಲ್ಲಿ ನಾವು ಮತ್ತೆ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ನೋಡ್ತೀವ್ರಿ, ಮತ್ತೆ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ನೋಡ್ತೀವಿ, ಹೌದಾ? ಸೊ ಲೀನಿಯರ್ ಅಲ್ಲಿ ಏನಕ್ಕೈತ್ರಿ, ಡೇಟಾ ನಿಮ್ದು ಸೀಕ್ವೆನ್ಶಿಯಲಿ ಸ್ಟೋರ್ ಆಗ್ತದ. ನಾನ್ ಲೀನಿಯರ್ ಅಲ್ಲಿ ಏನಕ್ಕೈತ್ರಿ, ಟ್ರೀ ಅಥವಾ
ನೆಟ್ವರ್ಕ್ ಫಾರ್ಮ್ ಅಲ್ಲಿ ಫಾರ್ಮ್ ಆಗ್ತದ. ಹೌದು. ಸೊ ಎಕ್ಸಾಂಪಲ್ ನೋಡಿದ್ವಿ ನಾವು. ಈಗ ಇನ್ನೂ ಒಂದು ಕ್ಲಾಸಿಫಿಕೇಶನ್ ಐತ್ರಿ ಡೇಟಾ ಸ್ಟ್ರಕ್ಚರ್ಸ್. ಸ್ಟ್ಯಾಟಿಕ್ ಡೇಟಾ ಸ್ಟ್ರಕ್ಚರ್ಸ್, ಇನ್ನೊಂದು ಡೈನಾಮಿಕ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ಹೇಳಿ ಬರ್ತಾವು. ಅದಂದ್ರೆ ಏನಂತ ನೋಡ್ಬಿಡೋನು. ಸ್ಟ್ಯಾಟಿಕ್ ಡೇಟಾ ಸ್ಟ್ರಕ್ಚರ್ಸ್ ಅಂತಂದ್ರೆ ಮೆಮರಿ ಸೈಜ್ ಇಸ್ ಫಿಕ್ಸ್ಡ್ ಬಿಫೋರ್ ಎಕ್ಸಿಕ್ಯೂಷನ್. ಸೊ ಇವುಗಳ ಮೆಮರಿ ಸೈಜ್ ಏನ್ ಮಾಡ್ತೀವ್ರು, ಏನಾಗ್ತದೆ ಅಂದ್ರೆ ಫಿಕ್ಸ್ ಇರ್ತೈತ್ರಿ. ನಮ್ದು ಎಕ್ಸಿಕ್ಯೂಷನ್ ಆಗೋಕ್ಕಿಂತ ಮುಂಚೆ ನಾವು ಎಷ್ಟು ಬರ್ದಿರ್ತೀವಿ ಅದು ಫಿಕ್ಸ್ ಆಗಿಬಿಡ್ತದ. ಒಂದ್ಸಲ ನಾವು ಕ್ರಿಯೇಟ್ ಆತಪ್ಪ ಅಂತಂದ್ರೆ ಅದು ಮತ್ತೆ ನಾವು ಚೇಂಜ್ ಮಾಡಕ್ ಬರುವುದಿಲ್ಲ. ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಇಂಟ್ ಮಾರ್ಕ್ಸ್ ಆಫ್ 100 ಅಂತ ಐತ್ರಿ. ಇದನ್ನ ಇಲ್ಲಿ ಬರ್ದೇನಿ ಮತ್ತೆ ನಾನು ಎಕ್ಸಿಕ್ಯೂಟ್ ಮಾಡಿದ್ನಿ ಅಂತಂದ್ರ ಇದನ್ನ ಚೇಂಜ್ ಮಾಡಕ್ ಬರುವುದಿಲ್ಲ. ರನ್ ಆಗೋ ಮುಂದಾಯ್ತು, ಚೇಂಜ್ ಮಾಡಕ್ ಬರುವುದಿಲ್ಲ. ಒಂದ್ಸಲ ನಾವು ಕ್ರಿಯೇಟ್ ಮಾಡಿದ್ವಿ ಅಂತಂದ್ರ ವಾಪಸ್ ಚೇಂಜ್ ಮಾಡಕ್ ಬರುವುದಿಲ್ಲ. ಇಲ್ಲಿ ಏನಾಗ್ಬೋದು ಪ್ರಾಬ್ಲಮ್ ಅಂತಂದ್ರೆ, ಈಗ ಮಾರ್ಕ್ಸ್ ಆಫ್ 100 ಅಂತ ಹೇಳಿದೇನ್ರಿ, ಬಟ್ ನಮ್ ಸ್ಟೂಡೆಂಟ್ಸ್ 50 ಜನ ಅದಾರಪ್ಪ ಅಂತಂದ್ರೆ ನಾ 50 ಮಾರ್ಕ್ಸ್ ಹಾಕ್ಬಿಡ್ತೀನಿ. ಬಾಕಿ 50 ಲೊಕೇಶನ್ ಇದೆ ಅಲ್ರಿ, ಅದು ವೇಸ್ಟ್ ಆಗ್ಬಿಡ್ತದೆ. ಹೌದಾ. ಅಥವಾ ಈಗ ಏನೋ ಒಂದ್ ನಾನ್ 100 ಅಂತ ಅನ್ಕೊಂಡ್ 100 ಹಾಕಿದ್ದೆ, 120 ಸ್ಟೂಡೆಂಟ್ಸ್ ಬಂದ್ರಪ್ಪ ಅಂತಂದ್ರೆ ಓನ್ಲಿ 100 ಮಾರ್ಕ್ಸ್ ಅಷ್ಟ ಹಾಕ್ಬೋದು ನಾನು. ಸೊ ಇನ್ನು 20 ಹಾಕಕ್ ಬರೋದಿಲ್ಲ. ಸೊ ದೇರ್ ಮೇ ಬಿ ಎ ಪಾಸಿಬಿಲಿಟಿ ಆಫ್ ವಾಟ್ ವೇಸ್ಟೇಜ್, ಆರ್ ದೇರ್ ಮೇ ಬಿ ಅ ಬರ್ಡನ್. ಹೆಚ್ಚಿಗೆ ತಗೊಳಕ್ನು ಆಗೋದಿಲ್ಲ. ಸೊ ದಟ್ ಈಸ್ ದ ಥಿಂಗ್. ಎಕ್ಸಾಂಪಲ್ ಇದಕ್ಕೆ ಅರೇಸ್ ರೀ. ಸೊ ಅರೇಸ್ ಇಸ್ ಎಕ್ಸಾಂಪಲ್ ಫಾರ್ ಯುವರ್ ಸ್ಟ್ಯಾಟಿಕ್ ಡೇಟಾ ಸ್ಟ್ರಕ್ಚರ್. ಸೊ ನೆಕ್ಸ್ಟ್ ಬರೋದು ಡೈನಾಮಿಕ್ ಡೇಟಾ ಸ್ಟ್ರಕ್ಚರ್ ರೀ. ಅದ್ರೊಳಗೆ ಏನಕ್ಕೈತಪ್ಪ ಅಂದ್ರೆ ಮೆಮರಿ ನಾವು ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗೋ ಮುಂದೆ ಅಲೋಕೇಟ್ ಮಾಡ್ತೇವ್ರಿ. ಸೊ ಇಲ್ಲಿ ಕಾನ್ಸೆಪ್ಟ್ ಆಫ್ ಪಾಯಿಂಟರ್ಸ್ ಅಂತ ಬರ್ತೈತ್ರಿ. ಪಾಯಿಂಟರ್ಸ್ ಇಂದ ನಾವು ಇಲ್ಲಿ ಮೆಮರಿನ ಮ್ಯಾನೇಜ್ ಮಾಡ್ತೀವಿ. ಡೈನಾಮಿಕ್ ಮೆಮರಿ ಅಲೋಕೇಶನ್ ನಾವು ಪಾಯಿಂಟರ್ಸ್ ಹೆಲ್ಪ್ ಇಂದ ಮಾಡ್ತೀವಿ. ದ ಸೈಜ್ ಕ್ಯಾನ್ ಗ್ರೋ ಆರ್ ಶ್ರಿಂಕ್ ಆಸ್ ನೀಡೆಡ್. ಇಲ್ಲಿ ನಮಗೆ ಬೇಕಂದ್ರೆ ನಾವು ಸೈಜ್ ನ ಇನ್ಕ್ರೀಸ್ ಮಾಡಬಹುದು, ಡಿಕ್ರೀಸು ಮಾಡಬಹುದು. ಅದಕ್ಕೆ ನಿಮ್ದು ಎಕ್ಸಾಂಪಲ್ ಬಂದ್ಬಿಟ್ಟು ಲಿಂಕ್ ಲಿಸ್ಟ್, ಟ್ರೀಸ್ ಅಂಡ್ ಗ್ರಾಫ್ಸ್. ಇವುಗಳು ಏನದಾವಲ್ರಿ, ಇವುಗಳಲ್ಲಿ ಮೆಮರಿ ಏನಾಗಿರ್ತದ, ಡೈನಾಮಿಕ್ ಇರ್ತದ. ಮೆಮರಿ ನಾವು ಅಲೋಕೇಟ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗೋ ಮುಂದೆ ಅಲೋಕೇಟ್ ಮಾಡಬಹುದು ವಿತ್ ದ ಹೆಲ್ಪ್ ಆಫ್ ಪಾಯಿಂಟರ್ಸ್. ಸೊ ದಟ್ ದೋಸ್ ಟೈಪ್ ಆಫ್ ಡೇಟಾ ಸ್ಟ್ರಕ್ಚರ್ ವಿ ಕಾಲ್ ಇಟ್ as ಡೈನಾಮಿಕ್ ಡೇಟಾ ಸ್ಟ್ರಕ್ಚರ್. ಸ್ಟ್ಯಾಟಿಕ್ ಡೇಟಾ ಸ್ಟ್ರಕ್ಚರ್ ಅಂತಂದ್ರೆ ಮೆಮರಿ ಸೈಜ್ ಫಿಕ್ಸ್ ಇರ್ತೈತಿ. ಸೊ ಎಕ್ಸಾಮ್ ಅಲ್ಲಿ MCQs ಅಲ್ಲಿ ಕೇಳಬಹುದು, ಅಮಂಗ್ ದ ಫಾಲೋವಿಂಗ್ ವಿಚ್ ಡೇಟಾ ಸ್ಟ್ರಕ್ಚರ್ ಇಸ್ ಸ್ಟ್ಯಾಟಿಕ್ ಡೇಟಾ ಸ್ಟ್ರಕ್ಚರ್ ಅಂತ ಕೇಳಿದ್ರೆ ಅರೇಸ್ ರೀ. ಡೈನಾಮಿಕ್ ಗೆ ನಿಮ್ದು ಲಿಂಕ್ ಲಿಸ್ಟ್ ಆಯ್ತು, ಟ್ರೀ ಆಯ್ತು, ಮತ್ತೆ ಗ್ರಾಫ್. ಇವು ಡೈನಾಮಿಕ್ ಡೇಟಾ ಸ್ಟ್ರಕ್ಚರ್ ಎಕ್ಸಾಂಪಲ್ಸ್. ಹೋಪ್ ಐ ಆಮ್ ಕ್ಲಿಯರ್ ವಿತ್ ದಿಸ್. ಸೊ ಇದಿಷ್ಟು ನಮ್ದು ಕಂಪ್ಲೀಟ್ ಡೇಟಾ ಸ್ಟ್ರಕ್ಚರ್ಸ್ ಟೈಪ್ಸ್ ರೀ, ಕ್ಲಾಸಿಫಿಕೇಶನ್ ಆಫ್ ಡೇಟಾ ಟೈಪ್ಸ್. Hope you understood. If you have any doubt, post it in comments. Let us see the MCQs on this. Which of the following is a primitive data structure? Which of the following is a primitive data structure? Array, linked list, integer, queue. ಯಾವ್ದ್ರಿ ಆನ್ಸರ್? ಪ್ರಿಮಿಟಿವ್, ಇಂಟೀಜರ್. ಪ್ರಿಮಿಟಿವ್ ಅಂತಂದ್ರೆ ಏನು, ಅದರಲ್ಲಿ ಒನ್ ವ್ಯಾಲ್ಯೂ ಅಷ್ಟೇ ಸ್ಟೋರ್ ಮಾಡಬಹುದು. ಹೌದಾ. ಅರೇ, ಲಿಂಕ್ ಲಿಸ್ಟ್ ಮತ್ತೆ ಕ್ಯೂ ಇವೇನ್ರಿ ನಾನ್ ಪ್ರಿಮಿಟಿವ್. ಓಕೆ, ಹೋಪ್ ದಟ್ ಇಸ್ ಕ್ಲಿಯರ್. ನೆಕ್ಸ್ಟ್ ಕ್ವಶನ್, ವಿಚ್ ಇಸ್ ಅ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್? ಸೊ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತಂದ್ರೆ ಏನ್ರಿ, ಇದರಲ್ಲಿ ನಿಮ್ದು ಡೇಟಾ ಸ್ಟ್ರಕ್ಚರ್ ನೆಟ್ವರ್ಕ್ ಫಾರ್ಮ್ ಒಳಗಡೆ ಇರ್ತಾವು, ಅಥವಾ ಬ್ರಾಂಚಸ್ ಅಥವಾ ಟ್ರೀ ಫಾರ್ಮ್ ಅಲ್ಲಿ ಇರ್ತೈತಿ. ಸೊ ಎಕ್ಸಾಂಪಲ್ ನಿಮ್ದು ಟ್ರೀ. ಹೌದಾ. ಸ್ಟ್ಯಾಕ್, ಕ್ಯೂ ಮತ್ತೆ ಎರೆ ಏನದವಲ್ರಿ, ಇವು ನಿಮ್ದು ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್. ಓಕೆ, ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಸ್ಟ್ಯಾಟಿಕ್ ಡೇಟಾ ಸ್ಟ್ರಕ್ಚರ್? ಸೊ ಇದ್ರಲ್ಲಿ ಸ್ಟ್ಯಾಟಿಕ್ ಯಾವ್ದ್ರಿ? ಅರೇ. ಇವು ಮೂರು ಏನು? ಡೈನಾಮಿಕ್ ಡೇಟಾ ಸ್ಟ್ರಕ್ಚರ್. ಓಕೆ. ವಿಚ್ ಡೇಟಾ ಸ್ಟ್ರಕ್ಚರ್ ಯೂಸಸ್ ಡೈನಾಮಿಕ್ ಮೆಮರಿ ಅಲೋಕೇಶನ್? ಸೊ ಇದರಲ್ಲಿ ಡೈನಾಮಿಕ್ ಮೆಮರಿ ಅಲೋಕೇಶನ್ ಎಲ್ಲಿ ಆಕೈತ್ರಿ? ಲಿಂಕ್ ಲಿಸ್ಟ್ ಒಳಗಡೆ ಆಕೈತಿ. ಇದ್ರೊಳಗಡೆ ಅಂತ್ರಿ ಇವೇನ್ರಿ, ಇವು ನೀವು ಪ್ರಿಮಿಟಿವ್ ಇವು. ಸೊ ಇದ್ರೊಳಗಡೆ ಏನು ಮಾಡಕ್ ಬರುವುದಿಲ್ಲ, ಅಲೋಕೇಶನ್ ಏನು ಸೈಜ್ ಮೆಮರಿ ಸೈಜ್ ಫಿಕ್ಸ್ ಇರ್ತೈತೆ ಅವ್ರದ್ದು. ಅರೇದು ಕೂಡ ಮೆಮರಿ ಸೈಜ್ ಫಿಕ್ಸ್ ಇರ್ತೈತಿ, ಅದು ಅಲ್ಲಿನೂ ಕೂಡ ನಾವು ಚೇಂಜ್ ಮಾಡಕ್ ಬರುವುದಿಲ್ಲ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಲೀನಿಯರ್ ಡೇಟಾ ಸ್ಟ್ರಕ್ಚರ್? ಸೊ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಏನಾಕೈತಿ, ನಿಮ್ದು ಡೇಟಾ ಸೀಕ್ವೆನ್ಶಿಯಲಿ ಸ್ಟೋರ್ ಆಗಿರ್ತದ. ಒಂದ್ ಎಲಿಮೆಂಟಿಗೆ ಒಂದು ಪ್ರಿಡೆಸೆಸರ್ ಮತ್ತೆ ಸಕ್ಸೆಸರ್ ಇರ್ತದ. ಸೊ ಇದ್ರಲ್ಲಿ ಯಾವ್ದ್ರಿ ಅದು ಲೀನಿಯರ್ ಡೇಟಾ ಸ್ಟ್ರಕ್ಚರ್? ಕ್ಯೂ. ಗ್ರಾಫ್ ಮತ್ತೆ ಟ್ರೀ ಏನು? ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಹೌದಾ. ಹೋಪ್ ದ ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಸೊ ದಿಸ್ ಇಸ್ ಆಲ್ ಯು ನೀಡ್ ಟು ರಿಮೆಂಬರ್ ಇನ್ ದಿ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಸ್ಟ್ರಕ್ಚರ್. ಸೊ ಇದೇ ರೀತಿ ನಾವು ಕಂಟಿನ್ಯೂ ಮಾಡೋಣ ಡೇಟಾ ಸ್ಟ್ರಕ್ಚರ್ಸ್ ನ. I'm going to see you in the next video. Till then, take care. If you are new to my channel, click on the subscribe button and also click on the bell icon to get the notifications of the future videos. Thank you for watching.